ತನಾನಿ ವಿಷ್ಣೋ ಪ್ರತ್ಯಂತ ಮುಖ್ಯಾಂಕಿತ ಮಂದಿರಾಣಿ ಯದ್ದರ್ಶನಾತ್ ಕೃಷ್ಣ ಮನುಸ್ಮರಂತಿ. ಪರಮಾತ್ಮನ ದಿವ್ಯವಾದಂತಹ ಅನೇಕ ಮಂದಿರಗಳು. ಆ ಮಂದಿರಗಳಿಗೆ ಹೋಗಬೇಕಾದರೂ ಕೂಡ ಶಿವದಾಚಾರ್ಯರು ತಂತ್ರಸಾರ ಸಂಗ್ರಹದಲ್ಲಿ ಒಂದು ಮಾತನ್ನು ಹೇಳಿದ್ದಾರೆ. ಅಪ್ರತಿಷ್ಠಿತ ಬಿಂಬಸ್ಯ ಪೂಜನಂ ಸಿದ್ಧಿ ಹಾನಿಕೃತ. ಕ್ರಮವಾಗಿ ಶಾಸ್ತ್ರೋಕ್ತ ರೀತಿಯಲ್ಲಿ ಪ್ರತಿಷ್ಠಾಪನೆಯಾದಂತಹ ಪ್ರತಿಮೆಗಳಿದ್ದರೆ ಅಥವಾ ಸ್ವಯಂ ವ್ಯಕ್ತ ಪ್ರತಿಮೆ ಇದ್ದರೆ ಪ್ರಾಚೀನವಾದದ್ದು, ಅಂಥಲ್ಲಿ ಪೂಜೆ ನಮಸ್ಕಾರ ಇತ್ಯಾದಿಗಳನ್ನು ಮಾಡಬೇಕು ಅಂತ. ಸುಮ್ಮನೆ ಒಂದು ಪ್ರತಿಷ್ಠೆ ಇಲ್ಲ ಏನಿಲ್ಲ, ಈಗ ಮಕ್ಕಳಿಗೆ ಆಡೋದಕ್ಕೆ ಗೊಂಬೆ ಕೊಟ್ಟಿದೆ, ಅದು ಬೇರೆ ವಿಚಾರ. ಅದು ಪೂಜೆ ಮಾಡುವ ಪ್ರವೃತ್ತಿ ಬೆಳೆಯಲಿ ಎನ್ನುವುದಕ್ಕೆ. ಆದರೆ ಹಿರಿಯರು ಪೂಜೆ ಮಾಡಬೇಕು ಅಂದರೆ ಪ್ರತಿಷ್ಠಿತವಾದ ಪ್ರತಿಮೆಗಳಿಗೆ ಪೂಜೆ ಮಾಡಬೇಕು. ಶಾಲಿಗ್ರಾಮಕ್ಕೆ ಪ್ರತಿಷ್ಠೆ ಇಲ್ಲ, ಅದು ಸ್ವಯಂ ವ್ಯಕ್ತ ಸನ್ನಿಧಾನ. ಚಕ್ರಾಂಕಿತ, ಶಾಲಿಗ್ರಾಮ ಇವುಗಳಲ್ಲೆಲ್ಲ ಸ್ವಯಂ ಸನ್ನಿಧಾನ ಇರುತ್ತದೆ. ಅಥವಾ ಕೆಲವು ಕಡೆಗೆ ಭಗವಂತನ ಪ್ರತಿಮೆಗಳೇ ಸ್ವಯಂ ವ್ಯಕ್ತವಾಗುತ್ತೆ. ತಿರುಪತಿಯ ತಿಮ್ಮಪ್ಪ ಇತ್ಯಾದಿಗಳು, ಅಲ್ಲೆಲ್ಲ ಪ್ರತಿಷ್ಠೆ ಇರೋದಿಲ್ಲ, ಸಾಕ್ಷಾತ್ ಭಗವಂತನೇ ಬಂದು ನಿಂತದ್ದು. ಹಾಗೆ ಎಲ್ಲಿ ಸಾಕ್ಷಾತ್ ಭಗವಂತ ಬಂದಿರ್ತಾನೆ, ಅಥವಾ ದೇವತೆಗಳು ಅಥವಾ ಮಹಾಜ್ಞಾನಿಗಳು ಸಜ್ಜನರು ಶಾಸ್ತ್ರೋಕ್ತ ರೀತಿಯಲ್ಲಿ ಪ್ರತಿಷ್ಠಾಪನೆ ಮಾಡಿರ್ತಾರೆ, ಅಲ್ಲಿ ಪರಮಾತ್ಮನ ಪೂಜೆಯನ್ನು ಮಾಡಬೇಕು ಅಂತ. ಅದನ್ನು ಭಾಗವತ ಹೇಳುತ್ತದೆ. ಅನ್ಯಾನಿ ಚೇಹದ್ವಿಜ ದೇವ ದೇವೈ ಕೃತಾನಿ ನಾನಾಯತನಾನಿ ವಿಷ್ಣೋ. ಅಂತಹ ಶ್ರೇಷ್ಠವಾದ ಅಧಿಷ್ಠಾನಗಳಲ್ಲಿ ಸುಲಕ್ಷಣವಾಗಿ ತೆಗೆದಿರುವಂತಹ ಭಗವಂತ ಸುಲಕ್ಷಣನಾಗಿದ್ದಾನೆ. ಅವನ ಪ್ರತಿಮೆಯೂ ತಕ್ಕ ಮಟ್ಟಿಗೆ ಸುಲಕ್ಷಣ ಇರಬೇಕು, ಅವಲಕ್ಷಣ ಇರಬಾರದು. ಪ್ರತ್ಯಂಕ ಮುಖ್ಯಾಂಕಿತ ಮಂದಿರಾಣಿ. ಪ್ರತ್ಯಂಕ ಮುಖ್ಯ ಅಂದರೆ ಸುಲಕ್ಷಣ, ಸಮ್ಯಗ್ ಲಕ್ಷಣವತ್ತಮಃ, ಸುಂದರವಾದ 32 ಲಕ್ಷಣಗಳಿಂದ ಕೂಡಿದ ಪರಮಾತ್ಮನಿಗೆ ಪ್ರತ್ಯಂಕ ಮುಖ್ಯ ಅಂತಂತಾರೆ. ಅಷ್ಟು ಸುಲಕ್ಷಣ ಅಂತೂ ಪ್ರತಿಮೆಯನ್ನು ಮಾಡಲಿಕ್ಕೆ ಆಗೋದಿಲ್ಲ. ಆದರೂ ನೋಡಿದರೆ ಭಕ್ತಿ ಬರಬೇಕು. ಹಾಗೆ ಪ್ರತಿಮೆಗಳನ್ನು ಆ ಕಾಲದಲ್ಲಿ ಮಾಡ್ತಾ ಇದ್ದದ್ದು. ಅದನ್ನು ನೋಡಿ ಆ ಭಗವಂತನ ಸ್ಮರಣೆಯನ್ನು ಮಾಡಬೇಕು. ಎಷ್ಟು ಸುಂದರವಾಗಿ ಬ್ರಹ್ಮಸೂತ್ರದ ಸಾರವನ್ನು ಇಲ್ಲಿ ಭಾಗವತ ತಿಳಿಸ್ತಾ ಇದೆ. ಯದ್ದರ್ಶನಾತ್ ಕೃಷ್ಣ ಮನುಸ್ಮರಂತಿ. ಇದೇ ದೇವರಲ್ಲ, ಪ್ರತಿಮೆಯೇ ದೇವರಲ್ಲ. ಪ್ರತಿಮೆಯನ್ನೇ ದೇವರು ಅಂತ, ಕಲ್ಲು ಪಂಚಲೋಹ ಇದನ್ನು ದೇವರು ಅಂತ ಉಪಾಸನೆ ಮಾಡ್ತಾರೆ ಈ ಸನಾತನ ಧರ್ಮದವರು ಅಂತ. ಬೇರೆಯವರೆಲ್ಲ ನಮ್ಮ ಬಗ್ಗೆ ತಪ್ಪಾಗಿ ಪ್ರಚಾರ ಮಾಡ್ತಾರೆ, ತಪ್ಪಾಗಿ ಹೇಳ್ತಾರೆ. ಅದು ಇಲ್ಲವೇ ಇಲ್ಲ ನಮ್ಮ ಶಾಸ್ತ್ರದಲ್ಲಿ. ವೇದವ್ಯಾಸ ದೇವರು ಬ್ರಹ್ಮಸೂತ್ರದಲ್ಲಿ ಹೇಳಿದ್ದಾರೆ, ಪುರಾಣಗಳಲ್ಲಿ ಹೇಳಿದ್ದಾರೆ, ನಮ್ಮ ಪರಂಪರೆಯಲ್ಲಿ ಇದೆ. ಇದೆಲ್ಲ ಕೇವಲ ಪ್ರತೀಕ. ಈ ಪ್ರತಿಮೆಯೇ ದೇವರಲ್ಲ. ನ ಪ್ರತೀಕೇನ ಹಿ ಸಹ. ಈ ಪ್ರತಿಮೆಯಲ್ಲಿ ಭಗವಂತ ಇದ್ದಾನೆ. ಈ ಪ್ರತಿಮೆಯನ್ನು ನೋಡಿ ದೇವರನ್ನು ನೆನಪಿಸಿಕೊಳ್ಳೋದು. ಯದ್ ದರ್ಶನಾತ್ ಕೃಷ್ಣ ಅನುಸ್ಮರಂತ್. ಇದನ್ನೇ ದೇವರು ಅಂತ ತಿಳಿದೇ ಇಲ್ಲ ನಮ್ಮ ಪರಂಪರೆಗೆ. ನಿಜವಾದ ಧರ್ಮದ ರಹಸ್ಯ ಏನು, ಪರಂಪರೆ ಏನು ಅಂತ ತಿಳಿಯದೆ ಧರ್ಮದ ಬಗ್ಗೆ ತಪ್ಪಾಗಿ ಹೇಳಿದ ಯಾರದೋ ಮಾತುಗಳನ್ನು ಕೇಳಿ ಯಾರೂ ಸಂಶಯವನ್ನು ಪಡಬಾರದು. ಅಷ್ಟು ಶುದ್ಧವಾದ ಧರ್ಮ. ಕೆಲವರು ಸಂಶಯ ಪಡ್ತಾರೆ, ಕೆಲವರು ತಿರಸ್ಕಾರ ಮಾಡ್ತಾರೆ, ಇನ್ನು ಕೆಲವರು ಅನುಸರಣೆ ಮಾಡ್ತಾ ಇದ್ದರೂ ಕೂಡ ಅಂತೂ ಹೀಗಂತಾರೆ ಕೆಲವರು, ಅದಕ್ಕೇನು ಉತ್ತರವೋ ಗೊತ್ತಿಲ್ಲ ಅಂತ ಗಾಬರಿ ಆಗ್ತಾರೆ. ಯಾವುದೂ ಬೇಕಾಗಿಲ್ಲ, ಸರಿಯಾದ ಉತ್ತರವನ್ನು ತಿಳಿದುಕೊಳ್ಳಿ. ಇಡೀ ಜಗತ್ತಿನ ನಿರ್ಮಾಣ ಮಾಡಿದ ಅನಂತ ಶಕ್ತಿಯಾದ ಪರಮಾತ್ಮ ಸರ್ವತ್ರ ವ್ಯಾಪ್ತನಾಗಿದ್ದಾನೆ. ಆದರೂ ಎಲ್ಲ ಕಡೆಗೆ ಭಗವಂತನ ಸ್ಮರಣೆ ಮಾಡಲಿಕ್ಕೆ ಯೋಗ್ಯತೆ ಇಲ್ಲದೆ ಇದ್ದವರು ಒಂದು ಪ್ರತೀಕವನ್ನು ಮಾಡಿ ಅದನ್ನು ನೋಡಿ ಆ ವಿಶ್ವವ್ಯಾಪಿಯಾದ ಪರಮಾತ್ಮನ ಸ್ಮರಣೆಯನ್ನು ತಂದುಕೊಳ್ಳುತ್ತಾರೆ. ಅಷ್ಟಕ್ಕೆ ಪ್ರತಿಮೆಯ ಉಪಯೋಗ. ಪ್ರತಿಮೆಯೇ ದೇವರಲ್ಲ, ಅದು ಜಡ, ದೇವರು ಚೇತನ. ಆ ಅನುಸಂಧಾನದಿಂದ ಅವನ ದರ್ಶನವನ್ನು ಮಾಡಿಕೊಂಡು ಯಾತ್ರೆ ಮಾಡುವಾಗ ಮಾಡ್ತಾ ಮಾಡ್ತಾ ಯಮುನಾ ತೀರಕ್ಕೆ ಬಂದಿದ್ದಾನೆ. ಮುಂದೆ ಅದಕ್ಕೂ ಮೊದಲು ಉದ್ಧವನ ದರ್ಶನ ಆಗಿದೆ. ಉದ್ಧವನನ್ನ ನೋಡಿದ ಕ್ಷಣಕ್ಕೆ ಪರಮಾನಂದ ಆಗಿದೆ. ಯೋಗ್ಯತೆಯಲ್ಲಿಯೂ ವಿದುರನಿಗೆ ಉದ್ಧವ ದೊಡ್ಡವ, ಗುರು, ದೇವಗುರು, ಬೃಹಸ್ಪತ್ಯಾಚಾರ್ಯ. ಉದ್ಧವ ಅಂದರೆ ಬೃಹಸ್ಪತಿಯ ಅವತಾರ, ಪರಮ ಭಗವದ್ ಭಕ್ತ. ಅಂತಹ ಉದ್ಧವನ ದರ್ಶನ ಆದರೆ ವಿದುರನಿಗೆ ಆನಂದವೋ ಆನಂದ. ಸತತಂ ಕೀರ್ತಯಂತೋ ಮಾಂ ತುಷ್ಯಂತಿ ಚ ರಮಂತಿ ಚ ಅಂತ ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳ್ತಾನೆ. ಇಬ್ಬರು ಭಗವದ್ಭಕ್ತರು ಭೇಟಿಯಾದರು ಅಂದರೆ ಭಗವಂತನ ಮಹಿಮೆಯನ್ನು ಹೇಳ್ತಾ ಕೇಳ್ತಾ ಆನಂದದಲ್ಲಿ ಮುಳುಗಿ ಹೋಗ್ತಾರೆ. ಆ ಉದ್ಧವನ ದರ್ಶನ 10ನೇ ಕಕ್ಷೆಯಲ್ಲಿ ಬರ್ತಾನೆ ತಾರತಮ್ಯದಲ್ಲಿ. ವಿದುರ ಯಮಧರ್ಮನ ಅವತಾರ 12ನೇ ಕಕ್ಷೆ, ತನಗಿಂತಲೂ 2 ಕಕ್ಷೆ ಮೇಲೆ ಇದ್ದವನು ಉದ್ಧವ.
ಜ್ಞಾನದಿಂದ ಹಿರಿಯ, ದೇವತೆಗಳಿಗೆ ಗುರು, ಉಪದೇಶ ಮಾಡುವುದಕ್ಕೆ ಸಿಕ್ಕ ಅನ್ನುವ ಆನಂದ. ಆ ಆನಂದದಿಂದ ಆ ಉದ್ಧವನಿಗೆ ಯಾದವ, ಉದ್ಧವ ಕೃಷ್ಣ ಭಕ್ತ, ಕೃಷ್ಣನ ಪರಿಸರದಿಂದ ಇಲ್ಲಿ ಬಂದಿರ್ತಾನೆ ಅನ್ನುವುದಕ್ಕಾಗಿ ಆ ಕೃಷ್ಣನ ವಾರ್ತೆಯನ್ನು ಇವನ ಮುಖದಿಂದ ಕೇಳುವ ಸೌಭಾಗ್ಯ ಸಿಕ್ತು ಅಂತ ಆನಂದ. ಉದ್ಧವನನ್ನು ನೋಡಿ ಹರಟೆ ಹೊಡೆಯೋದಕ್ಕೆ ಒಬ್ಬರು ಸಿಕ್ಕರು ಅಂತ ಆನಂದ ಅಲ್ಲ. ಬೇರೆ ಊರಿಗೆ ಹೋದಾಗ ನಮ್ಮ ದೇಶದವರು, ನಮ್ಮ ಭಾಷೆ ಗೊತ್ತಿದ್ದವರು ಭೇಟಿಯಾದರೆ ಒಂದು ಆನಂದ ಇರ್ತದೆ, ಯಾಕೆಂದ್ರೆ ಮಾತಾಡ್ಲಿಕ್ಕೆ ಅವಕಾಶ ಸಿಕ್ತು ಹರಟೆ ಹೊಡೆಯಲಿಕ್ಕೆ ಅಂತ. ಅದಲ್ಲ, ಭಗವಂತನ ವಾರ್ತೆಯನ್ನು ಕೇಳುವುದಕ್ಕೆ, ಭಗವನ್ ಮಹಿಮೆಯನ್ನು ಕೇಳಿ ಕಿವಿ ತುಂಬಿಕೊಳ್ಳೋದಕ್ಕಾಗತ್ತಲ್ಲ ಅಂತ ಮೊದಲನೇ ಪ್ರಶ್ನೆ ಅದನ್ನೇ ಕೇಳಿದ್ದವನು. ಕಚ್ಚಿತ್ ಪುರಾಣವು ಪುರುಷವು ಸ್ವನಾಭ್ಯ ಪದ್ಮಾನುವೃತ್ತೇಹ ಕಲಾವತೀರ್ಣವು ಆಸಾತ ಗುರುವ್ಯಾಃ ಕುಶಲಂ ವಿಧಾಯ ಕೃತಕ್ಷಣವು ಕುಶಲಂ ಶೂರಗೇಹೇ. ರಾಮಕೃಷ್ಣರು, ಬಲರಾಮ ಕೃಷ್ಣ ಇಬ್ಬರು ಸುಖವಾಗಿದ್ದಾರೆ ತಾನೇ. ಸಾಕ್ಷಾತ್ ಪರಮಾತ್ಮನೇ ಇಲ್ಲಿ ಅವತಾರ ಮಾಡಿದ್ದು. ಬ್ರಹ್ಮದೇವರ ಪ್ರಾರ್ಥನೆ, ಸ್ವನಾಭ್ಯ ಪದ್ಮಾನುವೃತ್ತೇಹ ಕಲಾವತೀರ್ಣವು ಪದ್ಮೋ ಬ್ರಹ್ಮ ಸಮುದ್ದಿಷ್ಟ. ಬ್ರಹ್ಮದೇವರ ಪ್ರಾರ್ಥನೆಯಂತೆ ಪರಮಾತ್ಮ ಇಲ್ಲಿ ಅವತಾರ ಮಾಡಿದವನು ಸುಖವಾಗಿದ್ದಾನೆ ತಾನೆ. ಎರಡೂ ವಿರುದ್ಧ. ದೇವರೇ ಅವತಾರ ಮಾಡಿದ್ದಾನೆ ಅಂದಮೇಲೆ ಸುಖವಾಗಿದ್ದಾನ ಅಂತ ಪ್ರಶ್ನೆ ಕೇಳೋದು ಸರಿಯಾ? ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರು ಆ ಪ್ರಶ್ನೆಯ ಸ್ವಾರಸ್ಯವನ್ನು, ಅದರ ಅರ್ಥವನ್ನು ತಿಳಿಸ್ತಾರೆ. ಎಲ್ಲಿಯಾದರೂ ದೇವರ ಬಗ್ಗೆ ಸುಖವಾಗಿದ್ದಾನ ಕೃಷ್ಣ, ರಾಮ, ವೇದವ್ಯಾಸ ದೇವರು ಚೆನ್ನಾಗಿದ್ದಾರಾ, ಆರೋಗ್ಯವಾಗಿದ್ದಾರಾ ಅಂತ ಹೀಗೆ ಯಾರಾದರೂ ಕೇಳಿದರೆ ನಾವು ಕೇಳಲೇಬಾರದು. ಹಾಗೆಲ್ಲಾದರೂ ಪುರಾಣಗಳಲ್ಲಿ ಬಂದಿದ್ರೆ ಅದರ ಅರ್ಥ ಏನು ಅಂತ ಹೇಳ್ತಾರೆ. ಲೋಕಾನಾಂ ಸುಖಕರ್ತೃತ್ವಂ ಅಪೇಕ್ಷ ಕುಶಲಂ ವಿಭೋ ಪೃಚ್ಛತೆ ಸತತಾನಂದಾತ್ ಕಥಂ ತಸ್ಸೈವ ಪೃಚ್ಛತೆ. ರಾಮಕೃಷ್ಣರು ಜಗತ್ತಿಗೆಲ್ಲ ಆನಂದವನ್ನು ನೀಡುತ್ತಾ ಲೋಕಾನುಗ್ರಹವನ್ನು ಚೆನ್ನಾಗಿ ಮಾಡ್ತಾ ಇದ್ದಾರಲ್ಲ ಅಂತ ಅರ್ಥ. ಅದಕ್ಕೆ ಅವರಿಗೆ ಸುಖ ಇದೆಯೋ ಇಲ್ಲವೋ ಒಂದು ಪ್ರಶ್ನೆಯೇ ಇಲ್ಲ. ಆ ಭಗವಂತನಿಗೆ ಸುಖ ಸ್ವರೂಪ, ಪ್ರಶ್ನೆಯನ್ನೇ ಕೇಳೋದಲ್ಲ. ಹಾಗಾದರೆ ಎಲ್ಲರಿಗೆ ಸುಖವನ್ನು ಕೊಡ್ತಾ ಇದ್ದಾರಲ್ಲ, ಅಥವಾ ಯಾರಾದರೂ ಮಾಡಿದ ತಪ್ಪಿನಿಂದ, ಅಪರಾಧದಿಂದ, ಅವರ ಮೇಲೆ ಕೋಪದಿಂದ ಏನಾದರೂ ಅವರಿಗೆ ಶಿಕ್ಷೆಯನ್ನು ಕೊಡ್ತಾ ಇದ್ದಾರಾ, ಅಥವಾ ಎಲ್ಲರ ಮೇಲೂ ಪ್ರಸನ್ನರಾಗಿ ಅನುಗ್ರಹ ಮಾಡ್ತಾ ಇದ್ದಾರಾ ಅಂತ ಇಷ್ಟೇ ಆ ಪ್ರಶ್ನೆಯ ತಾತ್ಪರ್ಯ ಅಂತ ಭಾಗವತ ತಾತ್ಪರ್ಯದಲ್ಲಿ ಆಚಾರ್ಯರು ಹೇಳ್ತಾರೆ. ಶ್ರೀಮದಾಚಾರ್ಯರ ವ್ಯಾಖ್ಯಾನ ಎಷ್ಟು ಅರ್ಥಪೂರ್ಣವಾಗುತ್ತೆ. ಇಲ್ಲಿ ಒಂದು ಸ್ವಾರಸ್ಯವನ್ನು ನಾವು ತಿಳಿಯುವುದು ಅಂದರೆ, ಶ್ರೀಮದಾಚಾರ್ಯರು ಈ ಅರ್ಥವನ್ನು ಹೇಳೋದಕ್ಕೆ ತಮ್ಮ ಮಾತಿನಿಂದ ಹೇಳೋದಿಲ್ಲ, ಪದ್ಮಪುರಾಣದ ವಚನವನ್ನು ಕೊಟ್ಟು ಹೇಳ್ತಾರೆ. ಇತಿ ಪಾಟ್ಮೆ ಅಂತ. ಈಗ ನಾವು ಹೇಳಿದ ಶ್ಲೋಕ ಅದು ಪದ್ಮಪುರಾಣದ ವಚನ. ಪದ್ಮಪುರಾಣದ ವಚನದ ಪ್ರಕಾರ ಇಲ್ಲಿ ಕೇಳಿದ ಪ್ರಶ್ನೆ ಕೃಷ್ಣನ ಸೌಖ್ಯದ ಪ್ರಶ್ನೆ ಅಲ್ಲ, ಜಗತ್ತಿನ ಸೌಖ್ಯದ ಪ್ರಶ್ನೆ ಅಂತ. ಶ್ರೀಮದಾಚಾರ್ಯರು ಮಾಡಿದ ಈ ವ್ಯಾಖ್ಯಾನ ಭಾಗವತಕ್ಕೆ ಸಮ್ಮತ ಅಂತ ನಾವು ಹೇಗೆ ತಿಳಿಯಬಹುದು ಅಂದರೆ, ಆ ಭಾಗವತದ ಪ್ರಶ್ನೆ ಹೇಗಿದೆ ಅಂದರೆ, ಕಚ್ಚಿತ್ ಪುರಾಣವು ಪುರುಷವು ಸ್ವನಾಭ್ಯ ಪದ್ಮಾನುವೃತ್ತೇಹ ಕಲಾವತೀರ್ಣವು. ಸ್ವನಾಭ್ಯ ಪದ್ಮಾನುವೃತ್ತೇಹ ಅಂದರೆ ನಾಭಿಕಮಲದಲ್ಲಿ ಹುಟ್ಟಿದ ಬ್ರಹ್ಮದೇವರ ಪ್ರಾರ್ಥನೆಯಿಂದ ಅವತಾರ ಮಾಡಿದವರು ಅಂತ. ಇನ್ನೊಂದು ಅರ್ಥ ಅದೇ ಶಬ್ದಕ್ಕೆ ನಾವು ಮಾಡೋದಾದರೆ, ಪದ್ಮಾನುವೃತ್ಯ ಕುಶಲಂ ಶೂರಗೇಹೆ ಅಂತ ಅಲ್ಲಿ ಅನ್ವಯ ಮಾಡಿಕೊಳ್ಬೇಕು. ಪದ್ಮಾನುವೃತ್ಯ ಅಂದರೆ ಪದ್ಮಪುರಾಣದಲ್ಲಿ ಹೇಳಿದ ರೀತಿಯಲ್ಲಿ ಈ ಕುಶಲ ಪ್ರಶ್ನೆಯನ್ನು ನಾನು ಮಾಡ್ತಾ ಇದ್ದೇನೆ ಅಂತ ವಿದುರನೇ ಹೇಳಿದ್ದಾನೆ. ನೇರವಾಗಿ ರಾಮದೇವರ, ರಾಮ ಅಂದರೆ ಬಲರಾಮನ, ಕೃಷ್ಣನ ಕುಶಲ ಪ್ರಶ್ನೆ ಅಂತ ಅಲ್ಲ, ಇದು ಪದ್ಮಪುರಾಣದಲ್ಲಿ ಹೇಳಿದ್ದಾರಲ್ವಾ, ಜಗತ್ತಿನ ಸುಖದ ಪ್ರಶ್ನೆಯನ್ನೇ ದೇವರ ಬಗ್ಗೆ ಮಾಡೋದು ಅಂತ. ಆ ದೃಷ್ಟಿಯಲ್ಲಿ ನನ್ನ ಪ್ರಶ್ನೆ ಇದೆ ಅಂತ ವಿದುರ ಪ್ರಶ್ನೆ ಮಾಡುವಾಗಲೇ ತಾನೇ ತನ್ನ ಪ್ರಶ್ನೆಗೆ ವ್ಯಾಖ್ಯಾನವನ್ನು ಮಾಡಿದ್ದಾನೆ ಅಂತ ನಾವು ಅರ್ಥ ಮಾಡಿಕೊಳ್ಳುವುದಕ್ಕೆ ಸಾಧ್ಯ ಇದೆ. ಅದಕ್ಕೆ ಅಷ್ಟು ಮಾತ್ರ ಅಲ್ಲ, ಅಲ್ಲಿದ್ದವರೆಲ್ಲರ ಪ್ರಶ್ನೆಯನ್ನು ಕೇಳ್ತಾರೆ. ಪಂಚಪಾಂಡವರು ಹೇಗಿದ್ದರು, ಉಗ್ರಸೇನ, ವಸುದೇವ, ದೇವಕಿ, ಅನಿರುದ್ಧ, ಪ್ರದ್ಯುಮ್ನ, ಸಾಂಬ, ಎಲ್ಲರ ಬಗ್ಗೆ ಪ್ರಶ್ನೆ ಕೇಳ್ತಾನೆ. ಧೃತರಾಷ್ಟ್ರನ ವಿಷಯದಲ್ಲಿ ಮಾತ್ರ ಎಷ್ಟು ಬೇಜಾರಾಗಿದೆ, ಎಷ್ಟು ದುಃಖ, ಅವನು ಮಾಡುವ ಅಧರ್ಮ